ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಧಾ ಹಾಸ್ಪಿಟ್ಲಿಗೆ ಬಂದಿದ್ದಾಳೆ. ಯಾಕೆ ಅಂದರೆ ಅವರ ಫ್ಯಾಮಿಲಿನೆಲ್ಲ ಕರ್ಕೊಂಡು, ಅವ್ರ ಮಾವಂಗೆ ಹುಷಾರಿಲ್ಲ ಅಂಥೇಳಿ ಆ ಕಡೆ ಬೆಡ್ಡಲ್ಲಿ ಮಾವ ಇದ್ದಾರೆ, ಈ ಕಡೆ ಬೆಡ್ಡಲ್ಲಿ ಭಾವ ಇದ್ದಾರೆ. ಇದು ಊರ್ಮಿಳಗೂ ಕೂಡ ಗೊತ್ತಿಲ್ಲ. ಊರ್ಮಿಳಗೆ ರೌಡಿಗಳು ಎಲ್ಲೋ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ ಅವನ್ನ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಸೀರಿಯಸ್ಸು ಅಂತೇಳ್ಬಿಟ್ಟು ತಂದು ಅಡ್ಮಿಟ್ ಮಾಡಿದ್ದಾರೆ ಅಂತ ಊರ್ಮಿಳಗೆ ಗೊತ್ತೇ ಇಲ್ಲ ಇದು ವಿಷಯ. ಊರ್ಮಿಳನೂ ಇಲ್ಲಿಗೆ ಬಂದಿದ್ದಾಳೆ ಹಾಸ್ಪಿಟ್ಲಿಗೆ, ನಾಟಕ ಆಡಿಕೊಂಡು ವೀಲ್ ಚೆನ್ನಾಗೇ ಓಡಾಡ್ತಾಳೆ, ಆದರೆ ವೀಲ್ ಚೇರಲ್ಲಿ ಬಂದಿದ್ದಾಳೆ. ಇಲ್ಲಿ ಪೊಲೀಸೆಲ್ಲ ಬಂದಿದ್ದಾರೆ, ಕಳ್ಳರನ್ನೂ ಇಟ್ಕೊಂಡು ಬಂದಿದ್ದಾರೆ. ಊರ್ಮಿಳನ ಕಡೆ ಕಳ್ಳರೇನೆ ಇವರು. ಆದರೆ ಹೇಳ್ಬೇಡಿ ಅಂತ ಕತ್ತಲ್ಲಿ ಹಿಂಗೆ ಅಂತಾಳೆ. ಅದನ್ನು ಪೊಲೀಸು ನೋಡ್ತಾರೆ, ಮತ್ತು ಇವನು ನೋಡ್ತಾನೆ, ಕೃಷ್ಣನೂ ನೋಡ್ತಾನೆ. ಆದರೆ ಯಾವ ವಿಷಯ ಅಂತ ಗೊತ್ತಾಗಲ್ವಲ್ಲ, ಸುಮ್ಮನೆ ಇರ್ತಾರೆ. ಆವಾಗ ಪೇಸೆಂಟು ಏನು ಹೇಳ್ತಾರೆ, ಪ್ರಜ್ಞೆ ಬಂದಿದೆ ಅಂತೇಳಿ ಸಿಸ್ಟ್ರು ಹೋಗಿ ಡಾಕ್ಟ್ರಿಗೆ ಹೇಳ್ತಾಳೆ. ಡಾಕ್ಟ್ರು ಹೋಗಿ ಅವ್ರ ಮನೆಯವರಿಗೆ ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು, ಪೊಲೀಸಿಗೆ ಹೇಳ್ಬೇಕಲ್ಲ ಅಂತ ಪೊಲೀಸಿಗೆ ಹೇಳಕ್ಕೆ ಹೋಗ್ತಾರೆ. ಡಾಕ್ಟ್ರು ಪ್ರಜ್ಞೆ ಬಂದಿದೆ ಪೇಸೆಂಟ್ಗೆ ಅಂತೇಳ್ಬಿಟ್ಟು. ಆವಾಗ ಹೌದಾ ಪ್ರಜ್ಞೆ ಬಂದಿದೆಯಾ, ಸರಿ ಈ ಕಳ್ಳರನ್ನ ವಿಷಯನ ತಿಳಿಸೋಣ, ಅಲ್ಲಿ ಕೇಳೋಣ ಅಂತೇಳಿ ಹೋಗ್ತಾರೆ. ಅಲ್ಲಿ ಹೋದಾಗ ರಾಧಾ ಏನು ಹೇಳ್ತಾಳೆ, ರೀ ಇವರೇ ಬಂದೇ ಇರ್ರಿ, ನಾನು ಒಂದು ನಿಮಿಷ ಅಂತೇಳಿ ಹೋಗ್ತಾಳೆ. ಅಲ್ಲೋಗಿ ಇವಳೇ ಅಕ್ಕಕ್ಕ ಅಲ್ಲೋದ್ಲು, ಆ ಪೇಷೆಂಟ್ ನೋಡೋಕ್ಕೆ ಇವಳೇ ಅಕ್ಕಕ್ಕ ಹೋದ್ಲು ಅಂತೇಳಿ ಊರ್ಮಿಳನ ತಂಗಿ ಕೇಳ್ತಾಳೆ. ನನಗೆ ತಲೆ ತಿನ್ನಬೇಡ, ಸುಮ್ಮನಿರು, ನನಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡು ಅಂತ ತಂಗಿಗೆ ಹೇಳ್ತಾಳೆ. ಹೀಗೆ ಇವರು ಮಾತಾಡ್ತಾ ಇರ್ತಾರೆ. ಅತ್ತೆ ಒಂದು ಕಡೆ ನಿಂತ್ಕೊಂಡು ಗಂಡಗೆ ಹುಷಾರಿಲ್ವಲ್ಲ ಅಂತ ಅಳ್ತಾ ಇರ್ತಾಳೆ. ಕೃಷ್ಣ ಒಂದು ಕಡೆ ನಿಂತಿರ್ತಾನೆ. ಆವಾಗ ರಾಧಾ ಅಲ್ಲೋಗಿ ನೋಡಿಕೊಂಡು, ರಾಧಾಗೆ ಪಕ್ಕ ಗೊತ್ತಾಗುತ್ತೆ. ಅಂದರೆ ಅವ್ರದ್ದು ಫ್ಯಾಮಿಲಿ ಫೋಟೋ ಒಂದು ಅವ್ರ ಮೊಬೈಲಲ್ಲಿರುತ್ತೆ. ಆ ಫೋಟೋ ನೋಡಿದ ತಕ್ಷಣ ಈ ಫೋಟೋ ತೆಗೆದು ನೋಡ್ತಾಳೆ. ನೋಡಿದಾಗ ಕನ್ಫರ್ಮ್ ಆಗುತ್ತೆ, ಕೇಶುಭಾವ ಇವರೇನೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೇಶುಭಾವ ನಾನು ಒಂದು ಸಲ ನೋಡ್ಕೊಬರೋಣ ಅಂತ ಹೋಗಿರ್ತಾಳಲ್ವ, ಅಲ್ಲಿ ಪೊಲೀಸರು ಎಂಕ್ವೈರಿ ಮಾಡ್ತಿರ್ತಾರೆ. ಆದರೆ ಡಾಕ್ಟ್ರು ಬಿಡ್ತಾ ಇರಲ್ಲ. ಆಮೇಲೆ ರಿಪೋರ್ಟ್ ತಂದು ಸಿಸ್ಟರ್ ಕೊಡ್ತಾಳೆ ಕೈಗೆ. ಆವಾಗ ಅದನ್ನು ಡಾಕ್ಟ್ರು ನೋಡಿಬಿಟ್ಟು ಮೆಮೊರಿ ಲಾಸ್ ಅಂತ ಇರುತ್ತೆ, ಬರ್ತಿರ್ತಾರೆ. ಮೆಮೊರಿ ಲಾಸು ಇನ್ಸ್ಪೆಕ್ಟರ್ ನೀವೇನು ಕೇಳಿರು ಅವ್ರಿಗೆ ಅರ್ಥ ಆಗಲ್ಲ ಅಂದಾಗ ಈ ಕಳ್ಳರಿಗಿಬ್ಬರಿಗೆ ಖುಷಿಯಾಗಿ ಹೋಗುತ್ತೆ. ಸದ್ಯ ಮಾತಾಡೋಕ್ಕೆ ಬರಲ್ವಲ್ಲ, ಇನ್ನೇನು ಹೇಳ್ತಾನೆ ಅವನು ಅಂತೇಳ್ಬಿಟ್ಟು ಇವರಿಬ್ಬರು ಮುಖ ನೋಡ್ಕೊಂಡು ಅಲ್ಲೇ ಉಸ್ನೆಗೆ ನಗಾಡ್ಕೊಂಡು ಸುಮ್ಮನಾಗ್ತಾರೆ, ಕತ್ತು ಬಗ್ಗಿಸ್ಕೊಂಡು. ಆಗ ರಾಧಾ ಅಲ್ಲಿ ಓಡೋಗಿ ಬಾಗ್ಲತ್ರ ನೋಡ್ತಾಳೆ. ನೋಡಿ ಫೋಟೋ ನೋಡ್ತಾಳೆ, ಅಲ್ಲೂ ನೋಡ್ತಾಳೆ, ಫೋಟೋ ನೋಡ್ತಾಳೆ. ಮೊಬೈಲಲ್ಲಿ ತೆಗೆದು ಎರಡೂ ಸೇಮ್ ಇರುತ್ತೆ. ಆಮೇಲೆ ಕೇಶುಭಾವ ಅಂತ ಮುಂದಕ್ಕೆ ಬರ್ತಾಳೆ. ಯಾರು ಇವರು ಗೊತ್ತಾ ಅಂತ, ಹೌದು ಕೇಶುಭಾವ, ಕೃಷ್ಣ ಅವ್ರ ಅಣ್ಣ ಕೇಶುಭಾವ, ಇರೋಣ ಬಂದೆ ಒಂದು ನಿಮಿಷ ಅಂತೇಳಿ ಅಲ್ಲಿಂದ ಮತ್ತೆ ಓಡ್ತಾಳೆ. ಅಲ್ಲೋಗ್ಬಿಟ್ಟು ರೀ ಇವರೇ ಬರ್ರಿ ಇಲ್ಲಿ ಅಂತ. ಆಮೇಲೆ ಅತ್ತೆ ಬನ್ನಿ ಇಲ್ಲಿ ಅಂತ. ಏನಾಯ್ತಮ್ಮ, ಯಾಕೆ, ಏನಾಯಿತು ಅಂತ, ನೀವು ಬನ್ನಿ ಇಲ್ಲಿ ಹೇಳ್ತೀನಿ ಒಂದು ವಿಷಯ ಅಂತ ಇಬ್ಬರನ್ನೂ ಎಳ್ಕೊಂಡು ಹೋಗ್ತಾಳೆ. ಅಲ್ಲೋಗಿ ನೋಡಿದಾಗ ಅಯ್ಯೋ ಮಗ ಸಿಕ್ಕಿದ್ನಲ್ಲ ಅಂತ ಅವಳಿಗೂ ಖುಷಿ ಆಗುತ್ತೆ, ಅವ್ರ ಅಮ್ಮಂಗೂ. ಆದರೆ ಪ್ರಜ್ಞೆ ಅವಸ್ಥೆಯಲ್ಲಿರಲ್ಲ, ಕಣ್ಬಿಟ್ಟು ನೋಡ್ತಾನಷ್ಟೇ, ಮಾತಾಡೋಕ್ಕಾಗಲ್ಲ. ಈ ರೀತಿ ವ್ಯವಸ್ಥೆಯಲ್ಲಿರ್ತಾನೆ. ನೋಡಿಬಿಟ್ಟು ತುಂಬ ಖುಷಿ ಆಗುತ್ತೆ. ಆವಾಗ ಏನೂ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡ್ತಾಯಿರ್ತಾರೆ. ಪಕ್ಕದ ಬೆಡ್ಡಲ್ಲಿ ಅಪ್ಪ ಇರ್ತಾನೆ, ಈ ಕಡೆ ಬೆಡ್ಡಲ್ಲಿ ಮಗ ಇರ್ತಾನೆ. ಇಬ್ರಿಗೂ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಇವನಿಗೆ ಮೆಮೊರಿ ಲಾಸು, ಅಪ್ಪ ಪ್ರಜ್ಞೆಯಿನ ವ್ಯವಸ್ಥೆಯಲ್ಲಿರ್ತಾರೆ. ಹೀಗಾಗಿ ಕರ್ಕೊಬಂದು ತೋರಿಸ್ತಾಳೆ. ಕರ್ಕೊಬಂದು ತೋರ್ಸೋಕ್ಕೆ ಹೋದ. ಆಮೇಲೆ ಊರ್ಮಿಳಗೆ ಹೋಗಿ ನನ್ನ ಮಗ ಸಿಕ್ಬಿಟ್ಟ ಅಂತ ಖುಷಿಯಾಗಿ ಹೇಳ್ತಾಳೆ. ಹೆಂಗೆ ಬರೋಕ್ಕೆ ಸಾಧ್ಯ, ಇವನು ಎಲ್ಲಿಂದ ಬಂದ, ಯಾರಿಗೆ ಕರ್ಕೊಂಡು ಬಂದು ಇಲ್ಲಿಗೆ ಅಡ್ಮಿಟ್ ಮಾಡಿದ್ರು? ಶಾಕಾಗಿ ಹೋಗ್ತಾಳೆ ಒಂದೇ ಸಲ. ಶಾಕಾಗೋಗಿ ಹೆಂಗೆ ಸಾಧ್ಯ ಇದು ಅಂತ ಬಾಯ್ಬಿಟ್ಟು ಹೇಳಲ್ಲ. ಅಯ್ಯೋ ಅವಳು ಕಷ್ಟ ಅದಕ್ಕೆ ಹೇಳೋಕ್ಕಾಗಲ್ಲ, ಅಷ್ಟು ಒದ್ದಾಡ್ಬಿಡ್ತಾಳೆ ಅತ್ಲಾಗೆ ಊರ್ಮಿಳ. ಕೇಶವ ಹೆಂಗಿಲ್ಲಿಗೆ ಬಂದ, ಏನು ಕತೆ ಅಂತೇಳಿ. ಅವ್ರ ಅತ್ತೆ ಅಂತೂ ಖುಷಿ, ತುಂಬ ಖುಷಿ ಪಡ್ತಾಳೆ. ನನ್ನ ಮಗ ಸಿಕ್ಬಿಟ್ಟ, ನನ್ನ ಮಗ ಹೇಗೋ ಯಾವ ಮುಖಾಂತರನೂ ನನ್ನ ಕೈ ಸಿಕ್ಬಿಟ್ನಲ್ಲ ಅಂತ ಅವಳು ಖುಷಿ ಪಡ್ತಾಳೆ. ಇವಳು ನೋಡಿದ್ರೆ ಫುಲ್ಲು ಟೆನ್ಷನ್ ಆಗಿಬಿಡ್ತಾಳೆ ಊರ್ಮಿಳ. ಹೆಂಗೆ ಸಾಧ್ಯ ಇದು, ಏನು ಕತೆ ಅಂತೇಳ್ಬಿಟ್ಟು. ಆವಾಗ ಡಾಕ್ಟ್ರು ಎಲ್ಲ ವಿಚಾರಿಸಿ
ಮತ್ತು ಅವರಿಗೆ ಮೆಮೊರಿ ಬಂದ್ರೂ ಅವ್ರಿಗೆ ಮಾತಾಡೋ ಇದಿಲ್ಲ, ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳಿ ಅಲ್ಲೂ ಸಮಾಧಾನ ಮಾಡಿ ಇನ್ಸ್ಪೆಕ್ಟ್ರನ್ನ ಕಳಿಸ್ತಾರೆ. ಇವಳು ಊರ್ಮಿಳನ ತಲೆ ಫುಲ್ ಕೆಟ್ಟೋಗ್ಬಿಡುತ್ತೆ. ಅಯ್ಯೋ ಯಾವ ಥರನಪ್ಪ ಸಿಕ್ಕಾಕೊಬಿಟ್ನಲ್ಲ ನಾನು ಅಂತೇಳ್ಬಿಟ್ಟು ಫುಲ್ಲು ಇವಳು ಸಿಕ್ಕಾಕೊಂಡಂಗೆ ಆಗುತ್ತೆ ಇವಾಗ. ಪಕ್ಕ ಸಿಕ್ಕಾಕೋತಾಳೆ. ಇವಳು ಮಾಡಿದ ನಾಟಕ ಎಲ್ಲ ಟುಷ್ ಪಟಾಕಿ ಆಗೋಗುತ್ತೆ. ರಾಧಾ ಯಾವ ಸಾಹಸನೂ ಮಾಡದೆ ಗೆಲ್ತಾಳೆ. ಅವ್ರ ಅತ್ತೆ ರಾಧನಿಂದ ನನ್ನ ಮಗ ಸಿಕ್ತ, ಅಯ್ಯೋ ದೇವರೇ ನನ್ನ ಮಗ ಈ ರಾಧಾ ಹೋಗಿ ನೋಡಲಿಲ್ಲ ಅಂದರೆ ನನ್ನ ಮಗ ಸಿಗ್ತಿರ್ಲಿಲ್ಲ, ಭಾಗ್ಯ ದೇವತೆ ನನ್ನ ರಾಧಾ ನನ್ನ ಮನೆಗೆ ಅಂತೆಲ್ಲ ಹೊಗಳ್ಬಿಡ್ತಾಳ. ಆ ಹೊಗಳಿಕೆನ ಈ ಊರ್ಮಿಳಂಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ನನಗೆ ನನ್ನ ಮುಂದೆನೇ ಅವಳನ್ನ ಹೊಗಳ್ತಾಳಲ್ಲ ಅಂತೇಳ್ಬಿಟ್ಟು ರಾಧನ ಅಣ್ಣನೇ ಕರ್ಕೊಬಂದು ಅಡ್ಮಿಟ್ ಮಾಡಿರ್ತಾನೆ. ಅಲ್ಲೆಲ್ಲೋ ಬಿದ್ದಿರೋವನ್ನ ಕರ್ಕೊಬಂದು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿರ್ತಾನೆ. ರಾಧನ ಭಾವ ಅಂತ ರಾಧನ ಅಣ್ಣಂಗೆ ಗೊತ್ತೇ ಇರಲ್ಲ. ಆವಾಗ ಭಾವ ಕೇಶು ಭಾವ ಅಂದಾಗ ಯಾರಮ್ಮ ಇದು ರಾಧಾ ಅಂತ ಕೇಳ್ತಾನೆ. ಅಯ್ಯೋ ನಮ್ಮ ಕೃಷ್ಣನ ಅಣ್ಣ ಅಂತ ಹೇಳ್ತಾರೆ. ಅಯ್ಯೋ ತುಂಬ ಖುಷಿ ಆಗೋಗುತ್ತೆ. ಆಮೇಲೆ ಈ ಶಿಶು ಏನಾಯಿತು ಅಂತ ಇವಳು ಗಾಬರಿ ಆಗ್ತಾಳೆ. ತಂಗಿ ಹೆಂಗೋ ಮೆರಿತಾಯಿದ್ರು ಇಬ್ಬರೂ ಭಾಳ. ಈಗ ಸಿಕ್ಕಾಕ್ಕೊಂಡು ನೆಳ್ಳ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ಇಬ್ಬರೂ ನೆಳ್ತಾ ಇದ್ದಾರೆ ಈಗ. ಸುಳ್ಳು ಹೇಳಿದ್ದು ಎಷ್ಟು ದಿನ ಬದುಕೋಕ್ಕಾಗುತ್ತೆ ಹೇಳಿ? ನಿಜ ಹೇಳೇ ಬದುಕೋದು ಕಷ್ಟ, ಇನ್ನು ಸುಳ್ಳು ಹೇಳ್ಕೊಂಡು ಬದುಕೋದು ತುಂಬ ಕಷ್ಟ ಅಲ್ವಾ? ಈಗ ಪಕ್ಕ ಸಿಕ್ಕಾಕ್ಕೊಂಡಿದ್ದಾರೆ. ಸಿಕ್ಕಾಕ್ಕೊಂಡು ನೆಳ್ಳಂಗಾಗಿದೆ. ಊರ್ಮಿಳಂಗೆ ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯೋಚನೆ ಮಾಡ್ತಾ ಇದ್ದಾಳೆ. ಹಾಗೆ ಅವಳ ತಂಗಿ ಅವಳು ತಲೆ ತಿನ್ನಕ್ಕೆ ಹೋಗ್ತಾ ಇದ್ದಾಳೆ, ಏನಾಯ್ತಕ್ಕ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.